ಹಾಯ್ ಹಲೋ ವೆಲ್ಕಮ್ ಟು ಸ್ಮಾರ್ಟ್ ಶಿವಪಾರ್ವತಿ. ನಾವು ಇವತ್ತು ಚಕ್ಲಿ ಮನೆಯಲ್ಲೇ ಚಕ್ಲಿ ಯಾವ ಥರ ಮಾಡೋದು ನೋಡೋಣ ಸಿಂಪಲ್ ಆಗಿ. ನಾನು ತೋರಿಸಿದ ಬೌಲಲ್ಲಿ 4 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದರಲ್ಲಿ 2 ಕಪ್ಪು ನೀರು ಆಲ್ರೆಡಿ ಕುದಿಯೋಕೆ ಇಟ್ಟಿದ್ದೀನಿ, ತೋರಿಸ್ತೀನಿ. 3/4 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಈ ಕಡಲೆ ಹಿಟ್ಟು ನಾವು ಕಡಲೆ ಪಪ್ಪನ್ನೇ ಮನೆಯಲ್ಲೇ ಮಿಕ್ಸಿಗೆ ಹಾಕಿ ತೊಗೊಂಡಿರೋದು. ಆಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀಟಾಗಿ ಎರಡು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ. ಅಷ್ಟೇ ಸಿಂಪ್ಲಿ. ನೀವು ನೋಡಿ 2 ಕಪ್ಪು ನೀರು ಕುದಿಯೋಕೆ ಇಟ್ಟಿನಿ, ಅದರಲ್ಲಿ ನೀರು ಕುದ್ದ ಮೇಲೆ ಫುಲ್ ಹಾಕಿಬಿಡಿ. ಓಕೆ, ನೋಡು ಫುಲ್ ಹಾಕಿದ್ದೀನಿ. ಇದರಲ್ಲಿ ಏನು ಎಕ್ಸ್ಟ್ರಾ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ. ಜಸ್ಟ್ ಸಿಂಪಲ್ಲಾಗಿ ನೀವು ನಾರ್ಮಲಾಗಿ ಎಲ್ಲ ಮನೇಲಿ ಏನಾದ್ರು ಮಿಕ್ಸ್ ಮಾಡ್ತಾ ಇರ್ತೀರ, ಆ ಥರ ಮಿಕ್ಸ್ ಮಾಡಿ. 4 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು 3/4 ಕಪ್ಪು ಕಡಲೆ ಹಿಟ್ಟು, 2 ಟೇಬಲ್ ಸ್ಪೂನು ಆಯಿಲ್ ಹಾಕಿದ್ದೀನಿ, 2 ಕಪ್ಪು ನೀರು ಕುದಿಯೋಕ್ಕಿಟ್ಟು ಟರ್ನ್ ಮಾಡಿ ಕ್ಲೋಸ್ ಮಾಡಿದ್ದೀನಿ. ಇದು 5 ಮಿನಿಟ್ಸ್ ಆರ್ ಒಂದು 8 ಮಿನಿಟ್ಸ್ 10 ಮಿನಿಟ್ಸ್ ನೀವು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಯಾವಾಗ ನಾವು ಕ್ಲೋಸ್ ಮಾಡ್ತೀವಿ ಲೋ ಫ್ಲೇಮಲ್ಲಿಟ್ಟು ಓಕೆ 10 ಮಿನಿಟ್ಸ್ ಆದ ತಕ್ಷಣ ಕ್ಲೋಸ್ ಮಾಡಿ ಕೆಳಗಡೆ ಇಟ್ಕೊಂಡಿದ್ದೀನಿ. ಓಪನ್ ಮಾಡಿ ಈ ಜೀರಿಗೆ ಅಜ್ವಾನ ಎರಡನ್ನ ಒಂದೊಂದು ಸ್ಪೂನ್ ತಗೊಂಡು ನೀಟಾಗಿ ಕುಟ್ಕೋತಾ ಇದ್ದೀನಿ. ಸ್ಮೆಲ್ ಘಮ್ ಅನ್ನುತ್ತಲ್ವ, ಆ ಸ್ಮೆಲ್ ಬೇಕಲ್ವ ಚಕ್ಲಿಗೆ. ಸೊ ಈ ಥರ ಕುಟ್ಟಿದ್ರೆ ಆ ಸ್ಮೆಲ್ ಬರುತ್ತೆ. ನೋಡಿ ಓಪನ್ ಮಾಡಿ, ಇನ್ನೂ ಬಿಸಿ ಇದೆ ತುಂಬ. 10 ಮಿನಿಟ್ಸ್ ಕ್ಲೋಸ್ ಮಾಡಿಟ್ಟಿದ್ವಲ್ವ, ಬಿಸಿ ಇದೆ. ಅದನ್ನೇನು ಕುಟ್ಕೊಂಡಿದ್ದೀವೋ ಇದೆಲ್ಲ ಹಾಕೋಣ. ಫಸ್ಟ್ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ನಾರ್ಮಲ್ ಚಪಾತಿ ಈ ಥರಕ್ಕೆಲ್ಲ ಅಂದರೆ ತುಂಬ ಮೆತ್ತಗೆ ಬೇಡ, ಒಂದು ಹರ್ದಲ್ಲಿ ಚಪಾತಿ ರೊಟ್ಟಿಗೆಲ್ಲ ಏನು ನಾದ್ಕೋತೀವೋ ಆ ಥರ ಮಾಡ್ಕೊಳ್ಳಿ. ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲ ಆಗ್ತಾಯಿಲ್ಲ, ಸಿಂಪಲ್ಲಾಗಿ. ಅದರಲ್ಲಿ ಪ್ಲೇಸ್ ಸಾಕಾಗ್ತಿಲ್ಲ ಆ್ಯಕ್ಚುಲಿ, ಅದಕ್ಕೆ ಬೇರೆದ್ರಲ್ಲಿ ತೊಗೊಂಡು ನೀಟಾಗಿ ನಾದ್ಕೊಳ್ಳತ್ತೀನಿ. ಅಜ್ವಾನ ಜೀರಿಗೆ ಕುಟ್ಟಿ ಇಟ್ಕೊಂಡಿದ್ದೀವಿ, ಆಲ್ರೆಡಿ ತೋರಿಸಿದ್ದೀವಲ್ವ. ನೀವು ಕಲರ್ ಬೇಕಿದ್ದರೂ ಆ್ಯಡ್ ಮಾಡ್ಬೋದು, ನಾನು ಆಮೇಲೆ ತೋರಿಸ್ತೀನಿ. ನಾವು ಯಾವ ಕಲರು ಮಾಡ್ತಾಯಿಲ್ಲ, ಯಾಕಂದರೆ ನಾವು ಇದರಲ್ಲಿ ಏನು ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತೀವೋ ಮನೇಲೇ ರೆಡಿ ಮಾಡಿರೋದು ಆ ಚಿಲ್ಲಿ ಪೌಡ್ರು. ಅದಕ್ಕೆ ತುಂಬ ಕಲರ್ ಆಗಿದೆ ಅದು, ಅದಕ್ಕೆ ನಾವು ಯಾವುದು ಯೂಸ್ ಮಾಡ್ತಾ ಇಲ್ಲ. ನೋಡಿ ಎಷ್ಟೊಂದು ಕಲರ್ ಆಗಿದೆ. 4 ಬೌಲ್ ತಗೊಂಡಿರೋದ್ರಿಂದ ನಾವು ಅದಕ್ಕೆ ಸ್ವಲ್ಪ ಖಾರ ನಮ್ಮ ಮನೇಲಿ ಜಾಸ್ತಿನೇ ತಿನ್ನೋದು. 3 ಸ್ಪೂನ್ ಖಾರ ಹಾಕ್ಕೋತಿದ್ದೀನಿ, 2 ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೀನಿ. ಆಲ್ರೆಡಿ ನಾವು ಕುಟ್ಕೊಂಡು ಇಟ್ಕೊಂಡಿದ್ವಿ ಜೀರಿಗೆ ಮತ್ತು ಅಜ್ವಾನ ಎರಡೂ ಹಾಕಿದ್ದೀನಿ. ಎಲ್ಲನೂ ಒಂದೇ ಸಾರಿ ಹಾಕ್ಬಿಡಿ. ಇನ್ನೂ ಸ್ವಲ್ಪ ಬಿಸಿ ಇದೆ, ನಮಗೆ ಬಿಸಿ ಮುಟ್ಟೋಕ್ಕಾಗಲ್ಲ ಅಂದರೆ ನಾವು ಆಮೇಲೆ ಕೂಡ ಸ್ವಲ್ಪ ತಣ್ಣೀರು ಹಾಕ್ಕೊಂಡೇ ನಾದ್ಕೋತೀವಿ. ನೀವು ಇವಾಗೆ ತಣ್ಣೀರು ಹಾಕ್ಕೋಬೋದು, ಕೈ ಬಿಸಿ ಇದ್ದರೆ ಆಗ್ತಾ ಇಲ್ಲ ಅಂದರೆ. ಯಾಕಂದ್ರೆ ನಮಗೆ ಮಾಡಿ ಅಭ್ಯಾಸ ಇರೋದ್ರಿಂದ ನಾವು ಬಿಸಿದು ಹಂಗೆ ಮುಟ್ತಾ ಇರ್ತೀವಿ. ಸ್ವಲ್ಪ ತಣ್ಣೀರು ಹಾಕ್ತಾ ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊತಾ ಬನ್ನಿ. ನೋಡಿ ಕಲರು ಖಾರ ಪುಡಿ ಕಲರ್ ಇರೋದ್ರಿಂದ ಅದೇ ಕಲರ್ ಬಂದಿದೆ. ನಿಮಗೆ ಕಲರ್ ಬೇಕಿದ್ರೆ ಕಲರ್ ಆ್ಯಡ್ ಮಾಡ್ಕೋಬೋದು. ಇದರಲ್ಲಿ ಏನು ಜಾಸ್ತಿ ಆ್ಯಡ್ ಮಾಡಿಲ್ಲ ಅಲ್ವಾ. 4 ಕಪ್ ಅಕ್ಕಿ ಹಿಟ್ಟು, 3/4 ಬೌಲ್ ಕಡಲೆ ಹಿಟ್ಟು, ಇಲ್ಲೂ ಪ್ಲೇಸ್ ಸಾಕಾಗಿಲ್ಲ, ಎರಡರಲ್ಲಿ ತೆಗೆದಿದ್ದೀನಿ, ಆಮೇಲೆ ಕಾಣುತ್ತೆ ನಿಮಗೆ. ಸಿಂಪಲ್ಲಾಗಿ ಈ ಥರ ಕಲಿಸ್ಕೊತಾ ಹೋಗಿ. ಎಲ್ಲ ಮನೇಲಿ ಎನಿ ಟೈಮ್ ಇರೋ ಐಟಮೇ, ಬೇರೆ ಏನೂ ಇಲ್ಲ ಇದರಲ್ಲಿ. ಈಸಿಯಾಗಿ ಮಾಡ್ಕೋಬೋದು. ಎಷ್ಟೊಂದು ಟೇಸ್ಟಿಯಾಗಿ ಎಷ್ಟೊಂದು ಕ್ರಂಚಿಯಾಗಿ ಬರುತ್ತೆ ಅಂದರೆ ನೀವೇ ನೋಡಿ ಮಿಕ್ಸ್ ಮಾಡಿ. ಇದರಿಂದ 2ರಲ್ಲಿ ತೊಗೊಂಡಿದ್ರೆ 2 ಸಪ್ರೇಟ್ ಆಗಿದೆ. ಸೇಮು, ತುಂಬ ಕೈಗೆ ಹತ್ಕೊಳ್ಳೋ ಥರ ಬೇಡ, ಈ ಥರ ಈ ಹತ್ತಲ್ಲಿದ್ದರೆ ಸಾಕು. ಇಷ್ಟ ಆಗಿದೆ. ಆಯಿಲ್ ನಾರ್ಮಲ್ ಕರಿಯೋದೆಲ್ಲರಿಗೂ ಗೊತ್ತಿರುತ್ತೆ, ಆಯಿಲ್ ಬೇಯಕ್ಕಿಟ್ಟಿದೆ. ಆಯಿಲ್ ಎಷ್ಟಾದರೂ ಹಾಕ್ಕೋಬೋದು, ಉಳಿಯುತ್ತೆ. ಈ ಥರ ಚಕ್ಲಿ ಮಾಡೋ ಪಾವಿದ್ರೂ ತೊಗೋಬೋದು. ಅದಕ್ಕೆ ಒಳಗಡೆ ಅಂಟ್ಕೊಳ್ಳಾರಂಗೆ ಸ್ವಲ್ಪ ಆಯಿಲ್ ಹಾಕಿ ಸವರಿದ್ರೆ ಬೆಸ್ಟು. ನೋಡಿ ಈ ಥರ ಮುದ್ದೆ ಥರ ಮಾಡಿ ಅದರಲ್ಲಿ ಸೇರಿಸ್ಕೊಳ್ಳಿ. ಅದಕ್ಕೂ ಎಣ್ಣೆ ಹಚ್ಕೊಳ್ಳಿ, ಇದರಲ್ಲೂ ಎಣ್ಣೆ ಹಚ್ಕೊಳ್ಳಿ. ಅಂಟ್ಕೊಳ್ಳಲ್ಲ, ಪದೇ ನೀವು ಹಾಕ್ಬೇಕಲ್ವಾ, ಅದರಿಂದ ಈ ಥರ ಟರ್ನ್ ಮಾಡೋದಿದೆ ನಮ್ಮ ಮನೆಯಲ್ಲಿ. ನೋಡಿ ನೀಟಾಗಿ ಈ ಥರ ಇತ್ತು. ನಿಮ್ಗೆ ಯಾವ್ಯಾವ ಶೇಪಿಗೆ ಬೇಕೋ ಆಯಾ ಶೇಪಿಗೆ ಬಿಡ್ಬೋದು.
ಎಷ್ಟು ನೀಟಾಗಿ ಬರುತ್ತೆ ಅಂದರೆ ನೀವು ಆಮೇಲೆ ನೋಡ್ರಿ ವಾವ್ ಅಂತೀರ. ಆ್ಯಕ್ಚುಲಿ ಮನೇಲಿ ಟ್ರೈ ಮಾಡಿ ಕೂಡ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನಿಮಗೆ ಯೂಸ್ಫುಲ್ ಆಗೋ ವಿಡಿಯೋ ಮಾತ್ರ ಬರುತ್ತೆ ಇದರಲ್ಲಿ ಅಲ್ವಾ. ಮಾಡ್ಕೊಂಬಿಡಿ, ಲೇಟ್ ಮಾಡಬೇಡಿ. ಓಕೆ, ನೀವು ಸಬ್ಸ್ಕ್ರೈಬ್ ಮಾಡ್ದಂಗೆ ನಮಗೆ ಒಳ್ಳೆ ವಿಡಿಯೋ ಮಾಡೋ ಇಂಟ್ರೆಸ್ಟ್ ಕೂಡ ಬರುತ್ತೆ ಅಲ್ವಾ. ಪ್ಲೀಸ್ ಸಬ್ಸ್ಕ್ರೈಬ್. ನೋಡಿ ಇದಾಗ್ತಾ ಇದೆ, ಟರ್ನ್ ಮಾಡ್ಕೊಳ್ಳಿ. ನಿಮಗೆ ಲೆಂತ್ ಕಮ್ಮಿ ಬೇಕು ಅಂದರೆ ಕಮ್ಮಿ, ಚಿಕ್ಕ ಬಾಣಲಿ ಸ್ವಲ್ಪ ನಾವು ಆಯಿಲ್ ವೇಸ್ಟ್ ಆಗ್ಬೋದು. ಯಾಕಂದರೆ ಒಂದು ಸಾರಿ ಕರೆದಿರೋ ಆಯಿಲ್ ನೋಡಿ, ಇಲ್ಲಿ ಚಕ್ಲಿ ಶೇಪನ್ನ ಅದರಲ್ಲೇ ಮಾಡೋಕ್ಕಾಗಲಾರ್ದವರು ಈ ಥರ ಸಪ್ರೇಟ್ ಮಾಡಿ ಅದೇನು ಅಂಟ್ಕೊಳ್ಳಲ್ಲ. ನಾವು ತುಂಬ ಮೆದ್ದು ಕಳಿಸಿದ್ರೆ ಮಾತ್ರ ಪ್ಲೇಟ್ಗೆ ಅಂಟ್ಕೊಳ್ಳುತ್ತೆ. ಆ ಹದ್ದಲ್ಲಿ ಕಳಿಸಿದ್ರೆ ಯಾವುದೇ ಕಾರಣಕ್ಕೂ ಅಂಟ್ಕೊಳ್ಳಲ್ಲ. ಈ ಶೇಪ್ ಮಾಡಿಟ್ಕೊಳ್ಳಿ, ಈ ಶೇಪ್ ಮಾಡಿ. ಸೊ ಈ ಥರ ಬಂದಿದೆ ಇವಾಗ. ಇದರಲ್ಲಿ ನೋಡಿ, ಇಲ್ಲಿ ರೆಡಿ ಮಾಡಿ ಅಟ್ ಎ ಟೈಮ್ ನಾವು ಆ ಕಡೆ ಆಗ್ತಿರುತ್ತೆ, ಈ ಕಡೆ ಆಗ್ತಿರುತ್ತೆ, ಎಲ್ಲ ಒಂದು ಹಾಫ್ ಆನ್ ಅವರ್ ಕೆಲಸ ಅಷ್ಟೇ, ಮುಗ್ದೋಗುತ್ತೆ. ಅಂಗಡೀಲಿ ಬೈ ಮಾಡೋಕ್ಕಿಂತ ನಿಮಗೆ 1 ವೀಕಿಗೆ ಆಗೋಷ್ಟು ಚಕ್ಲಿ ನೀವೇ ಮಾಡ್ಕೊಂಬಿಡ್ಬೋದು. ಅಟ್ ಎ ಟೈಮ್ ಒಂದು ಕಡೆ ಆಗ್ತಿರುತ್ತೆ. ನೋಡಿ ಎಷ್ಟು ಕ್ರಂಚಿಯಾಗಿದೆ, ಅದು ಆಗ್ತಿರುತ್ತೆ, ಅದು ತಂಪಾಡಿತಾ ಬೇಯ್ತಾ ಇರ್ತದೆ. ನೋಡಿ ರೆಡಿ ಆಯಿತು ಫುಲ್ ಚಕ್ಲಿ. ವಾವ್, ಸೂಪರ್ ಆಗಿದೆ. ಈ ಥರ ಮಾಡ್ಕೊಳ್ಳಿ, ಟೇಸ್ಟ್ ಮಾಡಿ, ಸೂಪರ್ ಆಗಿದೆ. ಈಸಿನೇ ಇದೆ ಅಲ್ವಾ. ಹಾಫ್ ಆನ್ ಅವರ್ ಟೈಮ್ ಕೊಟ್ಟರೆ ಸಾಕು, ಅಷ್ಟೊಂದು ಚಕ್ಲಿ ಎಲ್ಲ ರೆಡಿ ಆಯಿತು. ಅದು ಕಡಿಮೆ ಖರ್ಚಲ್ಲಿ ಹೆಲ್ತ್ ಕೂಡ ಕಾಪಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಚಾನಲ್.